Hello everyone, this is Sai. Welcome to Maths with Sai ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ರೇಷಿಯೋ ಅಂಡ್ ಪ್ರಪೋರ್ಷನ್ ನ ಟಾಪ್ 25 ಕ್ವಶನ್ಸ್ ಪ್ಲಸ್ ಕಾನ್ಸೆಪ್ಟ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಟೆಲಿಗ್ರಾಮ್ ಚಾನಲ್ ಸಮೇತ ಕ್ರಿಯೇಟ್ ಮಾಡಿದೀವಿ. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಸಮೇತ ಕೊಟ್ಟಿರ್ತೀನಿ. ಯಾರಿಗೆಲ್ಲ PDFs ಆಗಲಿ, ಯಾವುದೇ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಲಿ, ಎಲ್ಲನೂ ಸಮೇತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಫಸ್ಟ್ ಸಿಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೊಂದು ಹೇಳ್ತಿದ್ದೀನಿ. ನಾವೊಂದು ಕೆಲಸ ಮಾಡ್ತಿದ್ವಿ. ಏನು ವರ್ಕ್ ಅಂದ್ರೆ ಇಂಗ್ಲಿಷ್ ಪ್ಲಸ್ ಕನ್ನಡದಲ್ಲಿ ಮೈಂಡ್ ಮ್ಯಾಪ್ಸ್ ಅನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಇಂದ ಏನೇನು ಓದ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮೈಂಡ್ ಮ್ಯಾಪ್ಸ್ ಮುಖಾಂತರ ಒಂದು 10 to 12 ಪೇಜಸ್ ನ 2 ಶೀಟ್ಸ್ ಅಲ್ಲಿ ಲಾಸ್ಟ್ ಕೊನೆ ಒಂದು 1 ವೀಕ್ ಆರ್ 2 ಡೇಸ್ ಆಗಲಿ, ಎಷ್ಟೇ ಡೇಸ್ ಆಗಲಿ, ರಿವಿಷನ್ಗೆ ಸೂಪರ್ ಆಗಿರುವಂತ ಒಂದು ಮೆಟೀರಿಯಲ್ ನ ನಾವು ತಯಾರು ಮಾಡ್ತಾ ಇದ್ವಿ. ಅದು ಸಮೇತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲೇ ಸಿಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. First question, 75,400 were divided among A, B and C such that 3 times the share of A is equal to 9 times the share of B is equal to 4 times the share of C. Find the share of A ಅಂತ ಕೇಳಿದ್ದಾರೆ. ರೈಟ್? 75,400 ಎ ಕಮ ಬಿ ಮತ್ತು ಸಿ ನಡುವೆ ಹಂಚಲಾಗಿದೆ. 3 ಜನಕ್ಕೂ ಹಂಚ್ತಾರೆ. ಓಕೆನಾ? ಎ ಯ ಪಾಲನ್ನ 3 ಪಟ್ಟು. ನೋಡಿ, ಬೇಸಿಕ್ಸ್ ಗೊತ್ತಿರಬೇಕು. ಟೈಮ್ಸ್ ಅಂದ್ರೆ ಇಂಟು, ಆಫ್ ಅಂದ್ರೆ ಇಂಟು, ಈಸ್ ಅಂದ್ರೆ ಈಸ್ ಈಕ್ವಲ್ ಟು. ಕ್ಲಿಯರ್? So 3 times of A, 3 times the share of A, it means 3 into A, right? Next 9 times the share of B, 9 into B is equal to 4 times the share of C ಅಂದ್ರೆ 4 into C. A ಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ನಮಗೆ A ಬೇಕು ಅಂದ್ರೆ A ನ ಮುಚ್ಚಿಬಿಡಿ, 3 ನ ಮುಚ್ಚಿಬಿಡಿ, ಇನ್ನು ಉಳಿದಿರೋದೇನು 9 into 4. ಅದನ್ನ ಬರ್ಕೊಳ್ಳಿ, ಏನ ಅನುಪಾತ ಬರುತ್ತೆ. ರೈಟ್? ನೆಕ್ಸ್ಟ್ ಬೀದ್ ಬೇಕಂದ್ರೆ ಬೀದ್ ಎಷ್ಟಿದೆ? 9 ಇದೆ. 9 ಮುಚ್ಚಿಬಿಡಿ, ಇನ್ನೇನಿದೆ 3 into 4. ಅದನ್ನ ಹಂಗೆ ಬರ್ಕೊಳ್ಳಿ. ಇಷ್ಟು. ಸಿ 4 ಮುಚ್ಚಿಬಿಡಿ, ಇನ್ನೇನು ಉಳಿದಿದೆ 9 into 3. ಕ್ಲಿಯರ್? ಇಷ್ಟು. ಹಾ, ಕಡಿತಾ ಹೋದ್ರೆ ಕಡಿತಾ ಹೊಡೆದ್ಬಿಡಿ. ಓಕೆನಾ? 3 3 ಜಾ 3 1 ಜಾ 3 1 ಜಾ. ಇಲ್ಲಿ ಎಷ್ಟು ಉಳಿತು? 3 4 ಜಾ 12 ಆಯ್ತು. ಇಲ್ಲಿ 4 ಉಳಿತು, ಇಲ್ಲಿ 9 ಉಳಿತು. ಕ್ಲಿಯರ್? ಸೊ ಇಷ್ಟನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 75,400 ರೂಪಾಯಿ. ಕ್ಲಿಯರ್? ಸೊ ಹಾಗಾದ್ರೆ 12 ಪ್ಲಸ್ 4 ಅಷ್ಟು 16, 16 ಪ್ಲಸ್ 9 ಅಷ್ಟು 25. ರೈಟ್? 25 ನ ವ್ಯಾಲ್ಯೂ 75,400 ಆದ್ರೆ ಏನ ಪಾಲು, ಎ ಶೇರ್ ಎಷ್ಟಿದೆ? 12 ಫೈಂಡ್ ಔಟ್ ಮಾಡೋದು. ಸಾರಿ. ಓಕೆ? ಸೊ 25 3 ಜಾ 75. ನೆಕ್ಸ್ಟ್ ಉಳಿತು 400. 400 ಯಾವಾಗ ಹೋಗುತ್ತೆ? ಸೊ 0. 40 ಯಾವಾಗ ಹೋಗುತ್ತೆ? 25 1 ಜಾ 25. ಎಷ್ಟು ಉಳಿತು? 15 ಉಳಿತು. 150 ಆಯಿತು. ನೆಕ್ಸ್ಟ್ 25 6 ಜಾ. ಕ್ಲಿಯರ್? ನಮ್ಗೆ ಏನು ಸಿಕ್ತು? 1 ನ ವ್ಯಾಲ್ಯೂ 3016. 12 ನ ವ್ಯಾಲ್ಯೂ ಎಷ್ಟು? 3016 ಇಂಟು 12. ರೈಟ್? 12 ಇಂಟು 16 ಎಷ್ಟಪ್ಪ? 192. 12 ಇಂಟು 3 ಎಷ್ಟು? 36. 36,192. ಆನ್ಸರ್ ಎಷ್ಟು? 36,192. ಕ್ಲಿಯರ್? ಈ ತರ ಮೊದಲನೇ ಪ್ರಶ್ನೆ ನಿಧಾನವಾಗಿ ಹೇಳಿದೆ, ಗೊತ್ತಲ್ವಾ? ಎರಡನೇ ಪ್ರಶ್ನೆ ಸ್ವಲ್ಪ ಸ್ಪೀಡ್, ಮೂರನೇ ಪ್ರಶ್ನೆ ಡೈರೆಕ್ಟ್ ಇನ್ನೂ ಸ್ವಲ್ಪ ಸ್ಪೀಡ್. ಓಕೆನಾ? ಸೊ ನೋಡಿ, ಯೂನಿಟ್ ಡಿಜಿಟ್ ಚೆಕ್ ಮಾಡ್ಬೋದಿತ್ತು, ಬಟ್ 2 ಡಿಜಿಟ್ಸ್ ಕೊಟ್ಟಿದ್ದಾರೆ. ರೈಟ್? ಓಕೆ, 2 ನಂಬರ್ಸು ಲಾಸ್ಟಲ್ಲಿ 2 ಇದೆ. ಓಕೆನಾ? ಹಾಗಾಗಿ ಡೈರೆಕ್ಟ್ ಆಗಿ ಮಾಡಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಕ್ವಶನ್. 12,300 were divided among A, B and C such that 3 times the share of A is equal to 6 times the share of B is equal to 2 times the share of C. Find the share of A ಅಂತ ಕೇಳಿದ್ದಾರೆ. 12,300 ಎ ಬಿ ಮತ್ತು ಸಿ ನಡುವೆ ಹಂಚಲಾಗಿದೆ. ಎ ಯ ಪಾಲನ 3 ಪಟ್ಟು, ಬಿ ಯ ಪಾಲನ 6 ಪಟ್ಟು, ಸಿ ಯ ಪಾಲನ 2 ಪಟ್ಟು. ಎ ಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೇಮ್ ಕ್ವಶನ್ಸ್ ಎಲ್ಲನೂ ಸಮೇತ ಒಂದೊಂದು ಕಾನ್ಸೆಪ್ಟ್ ಇಂದ 3 ಕ್ವಶನ್ಸ್ ನ ತಗೊಂಡಿದ್ದೀನಿ. ಓಕೆನಾ? ಸೊ ಫಸ್ಟ್ ಏನು? 3 ಟೈಮ್ಸ್ ಆಫ್ ಎ ಅಂದ್ರೆ 3 ಇಂಟು ಎ, 6 ಟೈಮ್ಸ್ ಆಫ್ ಬಿ ಅಂದ್ರೆ 6 ಇಂಟು ಬಿ, 2 ಟೈಮ್ಸ್ ಆಫ್ ಸಿ ಅಂದ್ರೆ 2 ಇಂಟು ಸಿ. ರೈಟ್? ಎ ಬೇಕಂದ್ರೆ ಎದು ಬಿಡಿ, ಇನ್ನೇನು ಮಾಡಬೇಕು? 6 ಇಂಟು 2. ರೈಟ್? ಬಿ ಬೇಕಂದ್ರೆ 6 ಬಿಡಿ, ಇನ್ನೇನು ಮಾಡಬೇಕು? 2 ಇಂಟು 3. ರೈಟ್?
ಇದು ಬೇಕಂದ್ರೆ 2 ಬಿಡಿ ಇನ್ನೇನು ಮಾಡಬೇಕು 6 into 3 ರೈಟ್. ಸೊ 3 3 and 3 2s ರೈಟ್. 2 2 2 3s ಎಷ್ಟು ಉಳಿತು 2 ಇಷ್ಟು 1 ಇಷ್ಟು 3ನಾ ಇಷ್ಟು ಉಳಿತು. ನಮಗೇನು ಬೇಕು ಎ ಬೇಕು. ಕ್ಲಿಯರ್. ಸೊ 2 ಇಷ್ಟು 1 ಇಷ್ಟು 3 2 + 1 + 3 ಎಷ್ಟು 6. 6ನ ವ್ಯಾಲ್ಯೂ 12,300 ಆದರೆ 2ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. 2 1s 2 3s 3 1s 3 4s and 1s 41 ಬರಬೇಕು ಸ್ಟಾರ್ಟಿಂಗ್. ಒಂದೇ ಆಪ್ಷನ್ ಇರುತ್ತೆ. ಕ್ಲಿಯರ್. ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಮತ್ತೆ ಹೇಳ್ತೀನಿ ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಲಾಸ್ಟಲ್ಲಿ ಡಬಲ್ ಜೀರೋಸ್ ಇದೆ ರೈಟ್. ಲಾಸ್ಟಲ್ಲಿ ಡಬಲ್ ಜೀರೋಸ್ ಇದ್ರೆ 123 ಈಸಿಯಾಗಿ ಹೋಗ್ತಾ ಇದೆ ಸರ್. 1230 ಈಸಿಯಾಗಿ ಹೋಗ್ತಿದೆ. ಲಾಸ್ಟಲ್ಲಿ ಜೀರೋನೇ ಬರಬೇಕು. ಒಂದೇ ಆಪ್ಷನ್ ಅಲ್ಲಿ ಇರೋದು ಲಾಸ್ಟಲ್ಲಿ ಜೀರೋ. ಥರ್ಡ್ ಒನ್ 15,500 were divided among A, B and C such that 7 times the share of A. 7 times the share of A is equal to 4 times the share of B is equal to 2 times the share of C. Clear. ಇಲ್ಲಿಂದ ಏನು ಬಂತು 4 into 2. ಇಲ್ಲಿಂದ ಏನು ಬಂತು 2 into 7. ಇಲ್ಲಿಂದ ಏನು ಬಂತು 4 into 7 ರೈಟ್. 2 ಹೋಯ್ತು 2 ಹೋಯ್ತು 2 2s ಇಷ್ಟೇನಾ ಹೋಗೋದು ಇಷ್ಟೇ. 4 ಇಷ್ಟು 7 ಇಷ್ಟು 14 ಎಷ್ಟಾಯಿತು 25 ಆಯಿತು. 4 + 7 11 11 + 14 25. 25ನ ವ್ಯಾಲ್ಯೂ 15,500 ಆದರೆ ಅವ್ರೇನು ಕೇಳಿದರೆ ಎ ಶೇರ್ ಎಷ್ಟು 4. 25 1s 25 6 ಎಷ್ಟು 150 ಎಷ್ಟು ಉಳಿತು 50 ಉಳಿತು 2s 62 into 4 ಎಷ್ಟು ಎಷ್ಟೇ ಆಗಲಿ ಲಾಸ್ಟಲ್ಲಿ ಏನು ಬರಬೇಕು 4 2 ಆಪ್ಷನ್ ಇದೆ. ಓಕೆ 62 into 4 ಎಷ್ಟು 248. ಓಕೆ ಸೊ ಆನ್ಸರ್ ಎಷ್ಟು 2480. ಆನ್ಸರ್ ಎಷ್ಟು 2480. ಮೊದಲನೇದೇನು ಕಾನ್ಸೆಪ್ಟ್, ಎರಡನೇದೇನು ಸ್ವಲ್ಪ ಸ್ಪೀಡ್, ಮೂರನೇದೇನು ಡೈರೆಕ್ಟ್. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 16 and 56 ಬಿ ಎಕ್ಸ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇವೆಲ್ಲ ಪ್ರಶ್ನೆಗಳು ಸಮೇತ 2025. ಮತ್ತೆ ಇಲ್ಲಿ ನೋಡಿ 2026 ಪ್ರಶ್ನೆಗಳು ತಗೊಂಡಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಲೆವೆಲ್ ಇದೆ. ಓಕೆನಾ, ತೊಂದರೆ ಇಲ್ಲ. ಹದಿನಾರು ಮತ್ತು 56ರ ಮೂರನೇ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಅನುಪಾತ ಹೆಂಗಿರುತ್ತೆ ಅಂದರೆ A/B = C/D ಇರುತ್ತೆ ರೈಟ್. ಅಂದರೆ A/B ಈಸ್ ಆಸ್ C/D ಅಂತ ಇರುತ್ತೆ. ಕ್ಲಿಯರ್. ಸೊ A/B ಆಯಿತು C/D ರೈಟ್. ಈಗ ಇಲ್ಲಿ ನೋಡಿ ಇದೇನಾಯಿತು A into D ಅಲ್ವಾ. ಡಿ ಈ ಕಡೆ ಹೋದ್ರೆ A into D = C into D ಅಲ್ವಾ. ಇದನ್ನೇ ನಾವು ಶಾರ್ಟ್ಕಟಲ್ಲಿ ಮಾಡಬೇಕಂದ್ರೆ A into D ಡೈರೆಕ್ಟು, B into C ಡೈರೆಕ್ಟ್ ಅಲ್ವಾ. ಸೊ ಇಷ್ಟೇ. ಈಗ ಮಾಡೋಣ ಬನ್ನಿ. ದ ಥರ್ಡ್ ಪ್ರಪೋರ್ಷನ್ ಆಫ್ 16 and 56 ಬಿ ಎಕ್ಸ್. ಥರ್ಡ್ ಪ್ರಪೋರ್ಷನಲ್ ಅಂದರೆ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ನೋಡಿ ಎದೆಷ್ಟು 16 ಕೊಟ್ಟಿದ್ದಾರೆ, ಬಿದೆಷ್ಟು 56, ಮತ್ತೆ ಥರ್ಡ್ ಪ್ರಪೋರ್ಷನ್ ಅಂದರೆ 56. ನಾವೇನು ಫೈಂಡ್ ಔಟ್ ಮಾಡಬೇಕು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ಇದೇನಾಯಿತು 56 into 56 / 16. ಇಲ್ಲಾಂದರೆ ಹಿಂಗೆ ಡೈರೆಕ್ಟಾಗಿ ಕಡ್ತಾ ಹೊಡಿಬೋದು. ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತೀನಿ. ಓಕೆನಾ. 8 2s 8 7s 2 1s 228s 8 7s ಎಷ್ಟು ಲಾಸ್ಟಲ್ಲಿ 6 ಬರಬೇಕು. ಲಾಸ್ಟಲ್ಲಿ 6 ಬರೋದು ಯಾವುದು ಒಂದೇ ಆಪ್ಷನ್ ಇರೋದು. ಕ್ಲಿಯರ್. ಹೀಗೆ ನಾವು ಬರ್ಕೊಂಡು ಮಾಡೋದು. ಇಲ್ಲ ಡೈರೆಕ್ಟಾಗಿ ಮಾಡ್ಬೇಕಂದ್ರೆ ನೋಡಿ ನಮಗೆ ಇಷ್ಟು ಗೊತ್ತು. ಓಕೆನಾ. 8 2s 8 7s 2 1s 228 8 7s 6 ಲಾಸ್ಟಲ್ಲಿ 6 ಬರಬೇಕು. ಮುಗೀತು. ಇನ್ನೂ ಸ್ಪೀಡಾಗಿ ಬರ್ಬೇಕಂದ್ರೆ ಥರ್ಡ್ ಪ್ರಪೋರ್ಷನ್ ಅಂದರೆ ಸೆಕೆಂಡ್ ಕೊಟ್ಟಿರ್ತಾರಲ್ವ ಅದು ಎಷ್ಟು ಸಲ ಬರುತ್ತೆ 2 times. ಹಿಂಗೆ ಮಾಡ್ಬೋದು ಡೈರೆಕ್ಟ್. ಓಕೆನಾ. ನೆಕ್ಸ್ಟ್ ಕ್ವಶನ್. ಇಫ್ ದ ಥರ್ಡ್ ಪ್ರಪೋರ್ಷನಲ್ ಆಫ್ 54 and 18 ಈಸ್ ಎಕ್ಸ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ ನೋಡಿ 54 ಇಷ್ಟು 18 ಈಸ್ ಎಸ್ 18 ಇಷ್ಟು ಎಕ್ಸ್. ಯಾಕೆ 18 ಬರ್ಕೋಬೇಕಂದ್ರೆ ಥರ್ಡ್ ಪ್ರಪೋರ್ಷನ್ ಕೇಳಿದಾಗ ಬಿದೇನು 2 times ಬರ್ಕೋಬೇಕು. ಓಕೆ. ಸೊ ಟೋಟಲ್ 4 ಪ್ರಪೋರ್ಷನ್ಸ್ ಇರುತ್ತೆ. ಥರ್ಡ್ ಪ್ರಪೋರ್ಷನ್ ಅಂತ ಕೇಳಿದಾಗ ನಾವು ಬಿ ಕೊಟ್ಟಿರ್ತಾರಲ್ವ ಅದೇನಾಗುತ್ತೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಸೊ A/B B/C. ಕ್ಲಿಯರ್. B² = A into C ಆಗುತ್ತೆ ರೈಟ್.
ಆಯ್ತಾ. ಸೊ 18 1 ಜಾ 18 3 ಜಾ 3 1 ಜಾ 3 6 ಜಾ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? ಲೈನಲ್ಲಿ ಆನ್ಸರ್. ಓಕೆ, ನೆಕ್ಸ್ಟು ಥರ್ಡ್ ಪ್ರಪೋರ್ಷನಲ್ ಆಫ್ 9 57 57 and x. ಓಕೆ, 3 3 ಜಾ 3 19 ಜಾ 3 3 ಜಾ 3 19 ಜಾ. ಸೊ 19 ಸ್ಕ್ವೇರ್ ಎಷ್ಟು? ಲಾಸ್ಟಲ್ಲಿ 1 ಬರಬೇಕು, ಒಂದೇ ಆಪ್ಷನ್ ಮುಗೀತು. ನೆಕ್ಸ್ಟ್ ಇದು ಎಚ್ ಡಬ್ಲ್ಯೂ ಮಾಡಿ. ಓಕೆನಾ, ಸರಿ, ಮೀನ್ ಪ್ರಪೋರ್ಷನಲ್. ಓಕೆ, ಥರ್ಡ್ ಪ್ರಪೋರ್ಷನಲ್, ಇದು ಮೀನ್ ಪ್ರಪೋರ್ಷನಲ್. ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 19 and 76. ಮೀನ್ ಪ್ರಪೋರ್ಷನಲ್ ಅಂದ್ರೆ ಏನು ಅಂದ್ರೆ ರೂಟ್ ಎ ಬಿ. ಕ್ಲಿಯರ್? ಮೀನ್ ಪ್ರಪೋರ್ಷನಲ್ ಫೈಂಡ್ ಔಟ್ ಮಾಡೋಕ್ಕೇನು ರೂಟ್ ಎ ಬಿ ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳದ್ದು ರೂಟ್ ಎ ಬಿ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಮೀನ್ ಪ್ರಪೋರ್ಷನ್ ಸಿಗುತ್ತೆ. ಇಟ್ ಮೀನ್ಸ್ ಆವರೇಜ್ ಅಂತ. ಓಕೆನಾ, ಮೀನ್ ಅಂದ್ರೆ ಆವರೇಜ್, ರೈಟ್. ಸೊ 1976 ಕೊಟ್ಟಿದ್ದಾರೆ. ಸೊ ರೂಟ್ 19 ಇಂಟು 76, ರೈಟ್. ರೂಟ್ 19 ಇಂಟು 76 ನಾವು ಏನಂತ ಬರ್ಕೋಬೋದಪ್ಪ? ಏನಂತ ಬರ್ಕೋಬೋದು? 19 ಇಂಟು 4 ಬರ್ಕೋಬೋದಾ? ಈಗೇನಾಯ್ತು? 19 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ ಎಷ್ಟು ಉಳಿತು? 19 ಇಂಟು 2 38. ಎಷ್ಟು ಉಳಿತು? 19 ಇಂಟು 2 38. Same. Find the mean proportional of 98 and 18. Root AB. ಸರಾಸರಿ ಅನುಪಾತ 98 to 18. ಓಕೆನಾ, 98 ಏನಂತ ಬರ್ಕೋಬಹುದು? 49 ಇಂಟು 2 ಅಂಡ್ ಈ 18 ಹಂಗೆ ಮಾಡ್ಕೊಳ್ಳಿ. ಇನ್ನೇನು ಉಳಿತು ಈ ಕಡೆಯಿಂದ? 49 ಇಂಟು 2 ಇಂಟು 8 ಎಷ್ಟು? 18 ಎಷ್ಟು? 36. ಸೊ 49 ರೂಟ್ 49 ಎಷ್ಟು? 7. ರೂಟ್ 36 ಎಷ್ಟು? 6. 7 6 ಜೆ ಎಷ್ಟು? 42. ಸಿಂಪಲ್ ಕ್ವಶನ್ಸ್, ಸ್ವಲ್ಪ ಬೇಗನೆ ಮಾಡ್ಕೊಂಡು ಹೋಗೋಣ. ಇನ್ನು ಒಳ್ಳೊಳ್ಳೆ ಕ್ವಶನ್ಸ್ ಇದೆ. ಓಕೆನಾ, ಸೊ ಸೇಮ್ 9th ಕ್ವಶನ್ 16 ರೂಟ್ 16 ಇಂಟು ರೂಟ್ 256 ಎಷ್ಟು? 4. ಇದೆಷ್ಟು? 16. 16 4 ಎಷ್ಟು? 64. ಮುಗೀತು. ನಿಮ್ಗೆ ಏನೇ ಕ್ವೈರಿ ಇರಲಿ ಓಕೆನಾ, ಕಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನೂ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದನ್ನು ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಏನೋ ತೊಂದರೆ ಇಲ್ಲ. 10th ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ ಚೇಂಜ್ ಆಯಿತು. An amount of 402 is divided among the 3 persons in the ratio 13:8:9. The difference between the largest and the smallest shares in the distribution is. 402 ಅನ್ನು 3 ವ್ಯಕ್ತಿಗಳಲ್ಲಿ 13:8:9 ಅನುಪಾತದಲ್ಲಿ ಹಂಚಲಾಗಿದೆ. ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಪಾಲಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನನ್ನ ಹತ್ರ 402 ರೂಪಾಯಿ ಇದೆ. ನಾನು 3 ಜನಕ್ಕೆ ಎಷ್ಟು ಶೇರಲ್ಲಿ, ಎಷ್ಟು ಅನುಪಾತದಲ್ಲಿ ಮಾಡ್ತೀನಿ? 13:8:9. ಹಾಗಾದ್ರೆ ಸೊ ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ನ ವ್ಯತ್ಯಾಸ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇಲ್ಲಿ ನಾವು ಸಮ್ ಮಾಡಬೇಕಲ್ವಾ? ಬಿಕಾಸ್ ನಾನು 3 ಜನಕ್ಕೆ ಡಿವೈಡ್ ಮಾಡಿದ್ದೀನಿ, ಅನುಪಾತದಲ್ಲಿ ಮಾಡಿದ್ದೀನಿ. ನಮ್ಗೆ ಏನು ಬೇಕು? ಅಮೌಂಟ್ ಬೇಕು. 13 + 8 ಎಷ್ಟು? 21. 21 + 9 ಎಷ್ಟು? 30. ಸೊ 30ನ ವ್ಯಾಲ್ಯೂ ಎಷ್ಟು? 402. ಸೊ ಡಿಫ್ರೆನ್ಸ್ ಲಾರ್ಜೆಸ್ಟ್ ಎಷ್ಟು? 13, ಸ್ಮಾಲೆಸ್ಟ್ ಎಷ್ಟು? 8. 13ಗೆ 8 ಡಿಫ್ರೆನ್ಸ್ ಎಷ್ಟು? 5. 5 1 ಜಾ 5 6 ಜಾ 6 1 ಜಾ 6 6 ಜಾ 36. ಇನ್ನೆಷ್ಟು ಉಳಿತು? 4 ಉಳಿತು, 42 ಆಯಿತು. 6 7 ಜಾ 42. ಆನ್ಸರ್ ಎಷ್ಟು? 60. ಓಕೆ, an amount of rupees 785 is divided among 3 persons in the ratio 19:3:8. Difference between the largest and the smallest shares. Same type of questions. So 785. So 19 plus 3 is to 22. 22 plus 18 is to 40. 40 value 785 andre difference between the smallest and largest andre ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಪಾಲಿನ ನಡುವಿನ ವ್ಯತ್ಯಾಸ 19 ಅತಿ ಹೆಚ್ಚು 3 ಕಮ್ಮಿ. 19 3 ಆದ್ರೆ 16 ಬರ್ಕೊಳ್ಳಿ. 8 2 ಜಾ 8 5 ಜಾ 5 1 ಜಾ 5 1 ಜಾ 2 ಉಳಿತು, 28 ಆಯಿತು. 5 5 ಜಾ 25. 7 ಆಯಿತು, 314. ರೈಟ್, ಆನ್ಸರ್ ಎಷ್ಟು? 314. ಒಂದ್ಸಲ ಚೆಕ್ ಮಾಡೋಣ ಇನ್ನೊಂದ್ಸಲ. 785 ಡಿವೈಡ್ ಬೈ 5 1 ಜಾ 5 1 ಜಾ
28 ಆಯಿತು, 5 ಉಳಿತು, 3 ಎಸ್ 157 ಇಂಟು 2 ಎಷ್ಟು 314 ಓಕೆನಾ. ಸೊ ಎನ್ ಅಮೌಂಟ್ ಆಫ್ ಇದು ಎಚ್ ಡಬ್ಲ್ಯೂ ಮಾಡಿ ಸೇಮ್ ಟೈಪ್ ಆಫ್ ಕ್ವಶನ್ಸು ಓಕೆನಾ. ಕಮೆಂಟ್ ರೂಪದಲ್ಲಿ ತಿಳಿಸಿ, ಇನ್ನು ನಾನೆಲ್ಲ ಮಾಡಿಸ್ತೀನಿ. If 36% of the first number is equal to the 4/7 of the second number, what is the ratio of the first number to the second ಅಂತ ಕೇಳಿದ್ದಾರೆ. ಮೊದಲ ಸಂಖ್ಯೆ 36%, ಎರಡನೇ ಸಂಖ್ಯೆ 4/7 ಸಮಾನ ಆದರೆ ಮೊದಲ ಸಂಖ್ಯೆ ಎರಡನೇ ಸಂಖ್ಯೆಗೆ ಇರುವ ಅನುಪಾತ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಮೊದಲನೇ ಸಂಖ್ಯೆ 36%, ಪರ್ಸೆಂಟ್ ಅಂದ್ರೇನು ಬೈ 100. ಸೊ 4/7 ಆಫ್ ಸೆಕೆಂಡ್ ನಂಬರ್ ಅಂತ ಕ್ಲಿಯರ್. ಸೊ ನೋಡಿ, ಮೊದಲನೇ ಸಂಖ್ಯೆಗೆ ಎರಡನೇ ಸಂಖ್ಯೆ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ. 4 1 4 9 ಇದು ಈ ಕಡೆ ಹೋದ್ರೆ ಫಸ್ಟ್ ನಂಬರ್ ಇಂಟು 53 ಈಸ್ ಈಕ್ವಲ್ ಟು ಈ ಕಡೆ ಹೋದ್ರೆ 100 ಟು ಸೆಕೆಂಡ್ ನಂಬರ್. ಕ್ಲಿಯರ್. ಫಸ್ಟ್ ನಂಬರ್ ಡಿವೈಡೆಡ್ ಬೈ ಸೆಕೆಂಡ್ ನಂಬರ್ ಆಗ ಏನಾಗುತ್ತೆ, ಈಸ್ ಈಕ್ವಲ್ ಟು ಇರೋದು ಈಸ್ ಈಕ್ವಲ್ ಟು ಆಗುತ್ತೆ, ಇರೋದು ಇದಾಗುತ್ತೆ. ಎಷ್ಟಾಯಿತು 100/63 ಅಂದರೆ 100:60. ಕ್ಲಿಯರ್. 14th ಕ್ವಶನ್ ನೋಡಿ, ಇನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಒಂದು ಟೋಟಲ್ ಪರ್ಸೆಂಟೇಜ್ 0 to 0 ಎಷ್ಟು ಅವರ್ಸ್ ಆದರೂ ಆಗಲಿ, 8 ಆದರೂ ಆಗಲಿ, 9 ಅವರ್ಸ್ ಆದರೂ ಎಷ್ಟಾಗಲಿ, ಎಷ್ಟು ಅವರ್ಸ್ ಆದರೂ ಆಗಲಿ ತೊಂದರೆ ಇಲ್ಲ, ಪ್ರತಿಯೊಂದು ಎಕ್ಸಾಮ್ಗೂ ಆಗೋ ಥರ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಓಕೆನಾ. ಸೊ ಅದನ್ನು ಸಮೇತ ಅಲ್ಲೇ ಬಿಡ್ತೀವಿ, ತೊಂದರೆ ಇಲ್ಲ. ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, CGL, CHSL, CPO, MTS, GD, RRB, NTPC, ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್, ಟೆಕ್ನಿಷಿಯನ್, ALP ಎಲ್ಲ ಒಂದು ಎಕ್ಸಾಮ್ಸ್ಗೂ ಯೂಸ್ ಆಗೋ ಥರ ನಾವು ರೆಡಿ ಮಾಡ್ತಾ ಇದ್ವಿ. ಅದನ್ನು ಸಮೇತ ಇಷ್ಟರಲ್ಲೇ ಬಿಡ್ತೀವಿ, ತೊಂದರೆ ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ಇಸ್ ದ ಗ್ರೇಟೆಸ್ಟ್ ಅಂತ ಕೇಳಿದ್ದಾರೆ. ಸೊ ನೋಡಿ, ನಿಮಗೆ ಈ ಥರ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಬಂದಾಗ ಡಿಫ್ರೆನ್ಸ್ ಅನ್ನು ನೋಡ್ಕೋಬೇಕಾಗುತ್ತೆ. ನಾವು ಈಸಿಯಾಗಿ ಮಾಡಬೇಕು ಅಂದರೆ ಡಿಫ್ರೆನ್ಸ್ ಜಾಸ್ತಿ ಡಿಫ್ರೆನ್ಸ್ ಇದ್ದರೆ ಅದು ಕಮ್ಮಿ ಸ್ಮಾಲೆಸ್ಟ್ ಆಗುತ್ತೆ, ಕಮ್ಮಿ ಡಿಫ್ರೆನ್ಸ್ ಇದ್ದರೆ ಅದು ಗ್ರೇಟೆಸ್ಟ್ ಆಗುತ್ತೆ. ಇದು ನೆನ್ಪಿಟ್ಕೊ, ಎರಡೂ ಟೈಪನ್ನು ತೋರಿಸ್ತೀನಿ ಓಕೆನಾ. ಸೊ ಇದು ಡಿಫ್ರೆನ್ಸ್ ಎಷ್ಟಿದೆ, ನಾನು ಸೆಂಟ್ರಲ್ಲಿ ಬೇಸ್ ತಗೊಳ್ತೀನಿ 40 ಅಂತ, ಈ ಕಡೆ ಎಷ್ಟು ಕಮ್ಮಿ ಇದೆ 2, ಈ ಕಡೆ ಎಷ್ಟು ಜಾಸ್ತಿ ಇದೆ 43. ಹಾಗಾದರೆ ಡಿಫ್ರೆನ್ಸ್ ಎಷ್ಟು 43 + 5, 43 + 2 45. ಇದನ್ನು 40 ತಗೊಂತೀನಿ ಓಕೆನಾ ಬೇಸ್. 5 + 37 ಎಷ್ಟು 42, ಇದೆಷ್ಟು 20, ಇದೆಷ್ಟು 12. ಮಾಡೋ ಅವಶ್ಯಕತೆನಿಲ್ಲ, ಸ್ಮಾಲೆಸ್ಟ್ ಇದ್ದರೆ ಅದು ಗ್ರೇಟೆಸ್ಟ್ ಫ್ರಾಕ್ಷನ್ ಆಗುತ್ತೆ, ಡಿಫ್ರೆನ್ಸ್ ಸ್ಮಾಲೆಸ್ಟ್ ಇದ್ದರೆ ಅದು ಗ್ರೇಟೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಆನ್ಸರ್ ಎಷ್ಟು 50:62. ಇಲ್ಲ ಸರ್ ಮಾಡಿ ತೋರಿಸಿ ಅಂದರೆ ಮಾಡೋಣ, ತೊಂದರೆ. 38/83, 83 ಇಂದ 38 ಹೋಗುತ್ತಾ ಹೋಗಲ್ಲ, ಹಾಗಾದರೆ ಪಾಯಿಂಟ್ ಪುಟ್ ಮಾಡಿದ್ರೆ ಕ್ಲಿಯರ್ ನಮಗೇನು ಒಂದು 0 ಬರುತ್ತೆ. 83 1 83 4 ಎಷ್ಟು 84 32, 3 4 12. ಸೊ ದಟ್ ಈಸ್ 342 ಆಯಿತು ರೈಟ್. ಸೊ 0.4 ಇರಲಿ, ತೊಂದರೆ ಇಲ್ಲ. ಇಷ್ಟೇ, ಮುಂದೆ ಮಾಡಾದರೂ ಮಾಡಿ, ಇಲ್ಲ ಇಷ್ಟಿಗೆ ನಿಲ್ಸಾದರೂ ನಿಲ್ಲಿಸ್ತು. ನೆಕ್ಸ್ಟು 35/77 ಪಾಯಿಂಟ್ ಪುಟ್ ಮಾಡಿದ್ರೆ 0 ಬರುತ್ತೆ. ಕ್ಲಿಯರ್. 77 ಇಂಟು 4, 74 280, 7 4 28, ದಟ್ ಈಸ್ 308 ಆಯಿತು. ಕ್ಲಿಯರ್. ಇದು ಸಮೇತ 0.4. ಓಕೆ. ನೆಕ್ಸ್ಟು 47/67. ಸೊ 0 ಪುಟ್ ಮಾಡಿದ್ರೆ 67 ಇಂಟು 7 ಮಾಡೋಣ ಓಕೆ. 49 4 ಕ್ಯಾರಿ 469 ಆಯಿತು. ಇದು 0.7. ಇದು ಆಗೋ ಚಾನ್ಸ್ ಇದೆ, ಇವೆರಡು ಹೋಯ್ತು. ಈಗ ಏನು ಫೈಂಡ್ ಔಟ್ ಮಾಡಬೇಕು, ಸಿನಾ ಡಿನಾ ಅಂತ ಚೆಕ್ ಮಾಡಬೇಕು ಓಕೆ. ನೆಕ್ಸ್ಟು 50/62 ಪಾಯಿಂಟ್ ಪುಟ್ ಮಾಡಿದ್ರೆ 0 ಆಯಿತು. 62 1 62 8 16 1 ಕ್ಯಾರಿ 49, ಹಾಗಾದರೆ 0.8 ಬರುತ್ತೆ. 0.4 0.4 0.7 0.8 ಯಾವುದು ಗ್ರೇಟೆಸ್ಟು 0.8. ಅದರ ಆನ್ಸರ್ ಏನು (62) ರೈಟ್. ಇಷ್ಟು ಈಸಿ ಕ್ವಶನ್ಸ್ ಇವೆಲ್ಲ 2025ರಲ್ಲಿ. ಈಗ 15th ಕ್ವಶನ್ನಿಂದ ನಾವು ಮಾಡಿಸೋದು 2026ರಲ್ಲಿ ಬೆಸ್ಟ್ ಕ್ವಶನ್ಸ್ ಓಕೆನಾ. ಸೊ ನೋಡಿ, ರೀಸೆಂಟಾಗಿ RRB ಸೆಕ್ಷನಲ್ ಕಂಟ್ರೋಲ್ 11/2/2026 ರೈಟ್ ಮಾಡೋಣ ಬನ್ನಿ. ದ ರೇಷಿಯೋ ಆಫ್ ದ ಇನ್ಕಮ್ಸ್ ಆಫ್ A and B ಈಸ್ 4:3.
and the ratio of their expenditures is 2:1. If A saves 5,000 and B saves 6,000, then by how much is A's expenditure more than B's expenditure ಅಂತ ಕೇಳಿದ. ಎ ಮತ್ತು ಬಿ ಅವರ ಆದಾಯಗಳ ಅನುಪಾತ 4:3 ಆಗಿದ್ದು. ಆದಾಯ ಮೀನ್ಸ್ ಇನ್ಕಮ್. ಇನ್ಕಮ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಆಗುತ್ತೆ. ಇದು ನೆನ್ಪಿಟ್ಕೊ. ಕ್ಲಿಯರ್. ಅವರ ಖರ್ಚಿನ ಅನುಪಾತ 2:1. ಹಂಗಾದ್ರೆ ಇನ್ಕಮ್ದು ಅನುಪಾತ ಎಷ್ಟಪ್ಪ, 4:3. ಖರ್ಚಿನ ಅನುಪಾತ ಎಷ್ಟು, 2:1. ನಮಗೆ ಸೇವಿಂಗ್ಸ್ ಗೊತ್ತಿಲ್ಲ, ರೈಟ್. ಎ 5,000 ಉಳಿಸುತ್ತಾನೆ, ಸೇವಿಂಗ್ ಕೊಟ್ಟಿದ್ದಾರೆ. ಎ ಎಷ್ಟು ಉಳಿಸ್ತಾರೆ, 5,000. ಬಿ 6,000 ಉಳಿಸ್ತಾರೆ. ಬಿ ಎಷ್ಟು ಉಳಿಸ್ತಾರೆ, 6,000. ಹಾಗಾದ್ರೆ ಎ ಯ ಖರ್ಚು ಬಿ ಯ ಖರ್ಚಿಗಿಂತ ಎಷ್ಟು ಹೆಚ್ಚು. ಹಾಗಾದ್ರೆ ಎಸ್ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದ್ಯಾನ್ ಬಿಸ್ ಎಕ್ಸ್ಪೆಂಡಿಚರ್ ಹೌ ಮಚ್ ಅಂತ ಕೇಳಿದ್ದಾರೆ. ಕ್ಲಿಯರ್ ಮಾಡೋಣ. ಯಾವಾಗಲೂ ಸಮೇತ ಈ ತರ ಕೊಟ್ಟರೆ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 1 4, 3 2 6. ಡಿಫರೆನ್ಸ್ ಎಷ್ಟು, 2. 6 4 ಆದರೆ 2, ರೈಟ್. ಈಗ 2 6 ಎಷ್ಟು, 12. 12,000. 12,000 ಅಲ್ಲಿ 1 5 ಎಷ್ಟು, 5,000. 12,000 ಅಲ್ಲಿ 5,000 ಹೋದ್ರೆ 7,000. ನಮ್ಗೆ ಒನ್ ವ್ಯಾಲ್ಯೂ ಎಷ್ಟಾಯಿತು, 3,500. ಕ್ಲಿಯರ್. ನಾವು ಫಸ್ಟ್ ನಮಗೆ ಎಕ್ಸ್ಪೆಂಡಿಚರ್ ಬೇಕಂದ್ರೆ ನಾವು ಏನು ಮಾಡಬೇಕು, ಇನ್ಕಮ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಆಗುತ್ತೆ. ಕರೆಕ್ಟಾ. ಅಂಡ್ ಅಗೈನ್ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಆಗುತ್ತೆ. ಕ್ಲಿಯರ್. ಸೇವಿಂಗ್ಸ್ ನಮ್ಗೆ ಗೊತ್ತು, ಇನ್ಕಮ್ ಫೈಂಡ್ ಔಟ್ ಮಾಡಿದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಮಾಡಿದ್ರೆ ನಮಗೆ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಕ್ಲಿಯರ್. 1ನ ವ್ಯಾಲ್ಯೂ 3,500 ಆದರೆ 4ನ ವ್ಯಾಲ್ಯೂ ಎಷ್ಟು ಎಷ್ಟು. ಹಾಗಾದರೆ 3,500 ಇಂಟು 4 ಎಷ್ಟು, 14,000. ಕ್ಲಿಯರ್. ಏಜ್ ಎಕ್ಸ್ಪೆಂಡಿಚರ್ ಎಷ್ಟು, 14,000. ಸೊ ಸೇವಿಂಗ್ಸ್ ಮೈನಸ್ ಮಾಡಿದ್ರೆ 5,000. ಏಜ್ ಇನ್ಕಮ್ ಎಷ್ಟು, 14,000. ಸೇವಿಂಗ್ಸ್ ಮೈನಸ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಸಿಗುತ್ತೆ. 14,000 5,000 ಹೋದ್ರೆ 9,000 ಎಕ್ಸ್ಪೆಂಡಿಚರ್ ಏದು. ಕ್ಲಿಯರ್. ಎಷ್ಟು ಬಿದು 3 ಇಂಟು 3,500 ದಟ್ ಈಸ್ 10,500. 10,500 ಅಲ್ಲಿ 6,000 ಹೋದ್ರೆ ಹಾಗಾದ್ರೆ ಬಿದೆಷ್ಟು, 4,500, ರೈಟ್. ಎಕ್ಸ್ಪೆಂಡಿಚರ್ ಬಿದೆಷ್ಟು, 4,500. ಡಿಫರೆನ್ಸ್ ಎಷ್ಟು, ಹೌ ಮಚ್ ಮೋರ್ ದ್ಯಾನ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಷ್ಟು ಜಾಸ್ತಿ, ಬಿಗಿಂತ 4,500 ಜಾಸ್ತಿ. ಬಿಗಿಂತ ಎ ಎಷ್ಟು ಜಾಸ್ತಿ ಖರ್ಚು ಮಾಡೋದ್ರಲ್ಲಿ, 4,500 ರೂಪಾಯಿ ಜಾಸ್ತಿ ಖರ್ಚು ಮಾಡ್ತಾರೆ. ಓಕೆನಾ. 16th question. A sum of 3,540 is divided among Nisha, Samir and Rupesh in such a way that if 760, 190 and 280 are subtracted from their respective shares, the ratio becomes 10:2:9. Find the original share of Samir ಅಂತ ಕೇಳಿದ್ದಾರೆ. 3,540 ನಿಶಾ, ಸಮೀರ್ ಮತ್ತು ರೂಪೇಶ್ ನಡುವೆ ಹಂಚಲಾಗಿದೆ. 3 ಜನ ಇದ್ದಾರೆ. 3,540 ನಾನು 3 ಜನಕ್ಕೆ ಹಂಚಿಬಿಡ್ತೀನಿ. ಅವ್ರ ಹೆಸರೇನು, ನಿಶಾ, ಸಮೀರ್ ಮತ್ತು ರೂಪೇಶ್. ಅವರ ಪಾಲಿನಿಂದ ಕ್ರಮವಾಗಿ 760 ರೂಪಾಯಿ, 190 ರೂಪಾಯಿ ಮತ್ತು 280 ತೆಗೆದ ನಂತರ ಅನುಪಾತ 10:2:9 ಆಗಿದೆ. ಸಮೀರ್ನ ಮೂಲ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನನ್ನ ಹತ್ರ 3,540 ಇದೆ. ನಾನು 3 ಜನಕ್ಕೆ ಹಂಚಿಬಿಡ್ತೀನಿ. ನಿಶಾ, ಸಮೀರ್ ಮತ್ತು ರೂಪೇಶ್. ಇನ್ ಸಚ್ ವೇ ದಟ್ 760, 190, 280 ಸಬ್ಟ್ರಾಕ್ಟೆಡ್. ಒಂದು ವೇಳೆ 760 ರೂಪಾಯಿ, 190 ರೂಪಾಯಿ, 280 ರೂಪಾಯಿ ನಾನು ಸಬ್ಟ್ರಾಕ್ಟ್ ಮಾಡಿದ್ದೀನಿ ಅನ್ಕೊಳ್ಳಿ. ಆಗ ನನಗೆ ಒಂದು ರೇಷಿಯೋ ಬರುತ್ತೆ. ಏನು ಬರುತ್ತೆ ರೇಷಿಯೋ, 10:2:9 ಅಂತ ಒಂದು ರೇಷಿಯೋ ಬರುತ್ತೆ. ಕ್ಲಿಯರ್. ಹಾಗಾದ್ರೆ ಟೋಟಲ್ ಅಮೌಂಟಲ್ಲಿ ಇಷ್ಟು ಮೈನಸ್ ಮಾಡಿದ್ರೆ ನಮ್ಗೆ ಇಷ್ಟು ರೇಷಿಯೋ ಬರುತ್ತೆ. ಸೊ ಮೈನಸ್ ಮಾಡೋಣ ಬನ್ನಿ. ಫಸ್ಟ್ ಇದೆಷ್ಟಾಗುತ್ತೆ ಕೂಡಿಸಿ ಆಮೇಲೆ ಅದರಿಂದ ಮೈನಸ್ ಮಾಡೋಣ. ಓಕೆನಾ. ಸೊ 28 + 19 ಎಷ್ಟು, 47. 47ಗೆ ನಾನು 6 ಇಲ್ಲಿ ಕೊಟ್ಬಿಡ್ತೀನಿ, 53 ಆಯಿತು. 53 + 70 ಎಷ್ಟು, 53 + 7 ಎಷ್ಟು, 530. 530 + 700 ದಟ್ ಈಸ್ 1230. ಓಕೆನಾ. ಆಯಿತು. 1230. 3540ದಲ್ಲಿ 1230 ಹೋಯ್ತು ಅನ್ಕೊಳ್ಳಿ. 0 1 ಅಂಡ್ 3 2310 ಬಂತು. 2310 ಬಂತು. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದು 10:2:9. ಬಟ್ ನಮಗೆ ಕೊಟ್ಟಿರೋದೇನು ಸಮ್ಮಲ್ಲಿ 2310. ನಾವು ಇಲ್ಲೂ ಸಮೇತ ಸಮ್ ಮಾಡೋಣ. 12 + 9 ಎಷ್ಟು, 21. ಸೊ 21ನ ವ್ಯಾಲ್ಯೂ ಎಷ್ಟು, 2310. ಕ್ಲಿಯರ್. ಸೊ ಹೋಗುತ್ತಾ, 23 11 231. ಸೊ ನಮ್ಗೇನು ಬೇಕು, ಸಮೀರ್ದು. ಸಮೀರ್ದು ಎಷ್ಟು, 2 × 110 ದಟ್ ಈಸ್ 220 ಪ್ಲಸ್
ಮೂಲ ಬೆಲೆ ಕೇಳಿದ್ದಾರೆ, ಐ ಮೀನ್ ಒರಿಜಿನಲ್ ಶೇರ್ ಕೇಳಿದ್ದಾರೆ. ಸೊ 220 ಪ್ಲಸ್ ನಾವು ಸಮೀರ್ದು ಎಷ್ಟು ಮೈನಸ್ ಮಾಡಿದೀವಿ 190, ಆ 190ನ ಆ್ಯಡ್ ಮಾಡಿದ್ರೆ ಅವ್ರದ್ದು ಟೋಟಲ್ ಶೇರ್ ಬರುತ್ತೆ. 220 ಪ್ಲಸ್ 190 ದಟ್ ಈಸ್ ಈಕ್ವಲ್ ಟು 410. ಅದರ ಆನ್ಸರ್ ಎಷ್ಟು 410. ಕ್ಲಿಯರ್? The prices of each article of types P, Q, R are 280, 180 and 110 respectively. Tano buys articles each type of in the ratio 3:2:5 for a total of 7,000. How many articles of type Q did he purchase? P, Q, R ವಿಧದ ಪ್ರತಿಯೊಂದು ವಸ್ತುವಿನ ಬೆಲೆ ಕ್ರಮವಾಗಿ 280, 180 ಮತ್ತು 110 ಆಗಿದೆ. ತಾನು ಈ ವಸ್ತುಗಳನ್ನು 3:2:5 ಅನುಪಾತದಲ್ಲಿ ಒಟ್ಟು 7,000ಕ್ಕೆ ಖರೀದಿಸಿದ್ರೆ Q ವಿಧದ ವಸ್ತುಗಳನ್ನು ಎಷ್ಟು ಖರೀದಿಸಿದ್ದಾನೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ P ಇದು 280, Q ಇದು 180, ಅವ್ರದ್ದು 10. ನಾನು ಎಷ್ಟೆಷ್ಟು ಆರ್ಟಿಕಲ್ಸ್ ಬೈ ಮಾಡಿದ್ರೆ ಇದನ್ನು 3, ಇದನ್ನು 2 ಮತ್ತು ಇದನ್ನು ಕ್ಲಿಯರ್. ಸೊ ಇಟ್ ಮೀನ್ಸ್ ಯಾವಾಗಲೂ ರೇಷಿಯೋ ಇಟ್ ಮೀನ್ಸ್ 3 ಇಂಟು ಸಮಥಿಂಗ್ ಮಲ್ಟಿಪಲ್ ಅಂತ, ಸಮಥಿಂಗ್ ಮಲ್ಟಿಪಲ್ ಅಂತ ಇದರ್ಥ. ಓಕೆನಾ? ಸೊ ನೋಡಿ ಟೋಟಲ್ ಎಷ್ಟು 7,000 ಕೊಟ್ಟಿದ್ದಾರೆ. ನಾವು ಟೋಟಲ್ ಮಾಡಬೇಕಂದ್ರೆ ಮಲ್ಟಿಪಲ್ ಮಾಡಬೇಕು. ಕ್ಲಿಯರ್? 280 rupeesದು 3 ಆರ್ಟಿಕಲ್ಸ್ ಫೈಂಡ್ ಔಟ್ ಮಾಡಿದ್ರೆ ಹಾಗಾದ್ರೆ ಎಷ್ಟು ರೂಪಾಯಿ ಆಯಿತು? 28 into 3 ದಟ್ ಈಸ್ 840. 840 ಎಕ್ಸ್ ಪ್ಲಸ್ 180 rupeesದು 2 ಆರ್ಟಿಕಲ್ಸ್ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು? ಇದು 360 ಎಕ್ಸ್. ಇದು 110 rupeesದು 5 ಆರ್ಟಿಕಲ್ಸ್ ಮಾಡಿದ್ದಾರೆ ಹಾಗಾದ್ರೆ ಇದೆಷ್ಟು? 5. ಟೋಟಲ್ ಇದೆಷ್ಟಾಯಿತು? 1200 ಪ್ಲಸ್ 550 ದಟ್ ಈಸ್ 1750 ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 0 ಹೋಗುತ್ತೆ, 175 1 ಜಾ 175 4 ಜಾ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 4 ಆಯಿತು. ಕ್ಲಿಯರ್? ಆದರೆ ಕ್ವಶನ್ ಏನು ಕೇಳಿದರೆ ಹೌ ಮೆನಿ ಆರ್ಟಿಕಲ್ಸ್ ಆಫ್ ಟೈಪ್ ಕ್ಯೂ ಡಿ ಡಿ ಪರ್ಚೇಸ್? ಎಷ್ಟು ಟೈಪ್ಸು? 2 ಇದೆ. 2 ಇಂಟು 4 ಎಷ್ಟು? 8. ಅಂದರೆ 8 ಟೈಪ್ಸ್ ಬೈ ಮಾಡ್ತಾರೆ. ಕ್ಲಿಯರ್? ಎಷ್ಟು ಟೈಪ್ಸ್ ಪರ್ಚೇಸ್ ಮಾಡ್ತಾರೆ? 8 ಟೈಪ್. ಓಕೆನಾ? There are 6,200 candidates appeared in CAT examination and the ratio of boys to girls is 23:39. Find the number of boys appeared in the CAT examination ಅಂತ. ಒಟ್ಟು 6,200 ಅಭ್ಯರ್ಥಿಗಳು ಕ್ಯಾಟ್ ಪರೀಕ್ಷೆಯಲ್ಲಿ ಹಾಜರಾಗಿದ್ದಾರೆ ಮತ್ತು ಹುಡುಗರು ಮತ್ತು ಹುಡುಗಿಯರ ಅನುಪಾತ 23:39 ಆಗಿದೆ. ಕ್ಯಾಟ್ ಪರೀಕ್ಷೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 23 ಪ್ಲಸ್ 39 ಎಷ್ಟು? 62. ಸೊ ಹಾಗಾದರೆ ಟೋಟಲ್ ರೇಷಿಯೋ 62. 62ನ ವ್ಯಾಲ್ಯೂ 6,200 ಆದರೆ ನಮ್ಗೆ ಏನು ಬೇಕು? ಬಾಯ್ಸ್. ರೈಟ್? ಬಾಯ್ಸ್ ಎಷ್ಟು? 23 ಹೋಯಿತು. 23 into 100 2,300. Next, if x minus 1 is the mean proportion between x minus 2 and x minus 8, then find the value of x ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮೀನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಒಂದು ಹೇಳ್ತೀನಿ, ರೂಟ್ ಎ ಬಿ ಅಂತ ಹೇಳಿದ್ವಿ. ರೈಟ್? ರೂಟ್ ಎ ಬಿ ಅಂತ ಹೇಳಿದ್ವಿ. ಎಕ್ಸ್ನ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎ ಬಿ ಅಂತ ಹೇಳಿದ್ವಿ ಮೀನ್ ಪ್ರಪೋರ್ಷನ್. ಸೊ ರೂಟ್ ಈ ಕಡೆ ಬಂದರೆ ಏನಾಯಿತು? ಸ್ಕ್ವೇರ್ ಆಯಿತು. ಕ್ಲಿಯರ್? ಸ್ಕ್ವೇರ್ ಆಯಿತು. ಕ್ಲಿಯರ್? ಸೊ ಆಗ ಮೀನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ ಎಷ್ಟು? ಎಕ್ಸ್ ಮೈನಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ ವ್ಯಾಲ್ಯೂ ಎಷ್ಟು? ಎಕ್ಸ್ ಮೈನಸ್ 2 ಆ್ಯಂಡ್ ಬಿನ ವ್ಯಾಲ್ಯೂ ಎಷ್ಟು? ಎಕ್ಸ್ ಮೈನಸ್ 8. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರು. ಮಾಡೋಣ ಬನ್ನಿ. ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಎಷ್ಟು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ರೈಟ್? ಎಕ್ಸ್ ಸ್ಕ್ವೇರ್ ಎಷ್ಟು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಎಷ್ಟು? 1 ಮೈನಸ್ 1 ಸ್ಕ್ವೇರ್ ಮೀನ್ಸ್ ಮೈನಸ್ ಮೈನಸ್ ಪ್ಲಸ್ 1 ಆಗುತ್ತೆ. ಓಕೆನಾ? ಮೈನಸ್ 2ab 2 ಇಂಟು ಎಕ್ಸ್ ದಟ್ ಈಸ್ 2x ಟು ಇದು ನೋಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 8 ಮೈನಸ್ 8x, ಮೈನಸ್ 2 ಇಂಟು ಎಕ್ಸ್ ಮೈನಸ್ 2x, ಮೈನಸ್ 2 ಇಂಟು ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಎಕ್ಸ್ ಸ್ಕ್ವೇರ್ ಹೋಯಿತು, ಮೈನಸ್ 2x ಹೋಯಿತು. ಇದೀ ಕಡೆ ಬಂದಿದೆ ಅನ್ಕೊಳ್ಳಿ ಪ್ಲಸ್ 8x ಆಯಿತು. ರೈಟ್? ಈಕ್ವಲ್ ಟು ಇದೀ ಕಡೆ ಬಂದಿದೆ ಅನ್ಕೊಳ್ಳಿ 16 ಪ್ಲಸ್ ಇರೋದು ಆ ಕಡೆ ಹೋದರೆ ಮೈನಸ್ 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 16ಅಲ್ಲಿ 1 ಅಂದರೆ 16/8 ಈ ಕಡೆ ಬಂದರೆ 8 16/8 ಸರ್ ಎಷ್ಟು? 15/8. ಸಿಂಪಲ್. ಅವರು ನಾವು ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ, ತೊಂದರೆನೇ ಇಲ್ಲ. ಓಕೆನಾ? 20 ಕ್ವಶನ್. ಇಫ್ ಎಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೈ ಅಂಡ್ ವೈ ಇಸ್ ಈಕ್ವಲ್ ಟು 2 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 7, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಇಸ್ ಈಕ್ವಲ್ ಟು 37 ಅಂತ ಕೇಳಿದ್ದಾರೆ. ಎಕ್ಸ್ ವೈಗೆ ವ್ಯತಿರಿಕ್ತ ಅನುಪಾತದಲ್ಲಿದೆ. ಇಟ್ ಮೀನ್ಸ್ ಎಕ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/y. ಓಕೆ? ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಯಾವ್ದಾದ್ರು ತಗೊಳ್ಳಿ,
ಕೆ ಅಂತ ತಗೊಳ್ಳಿ, ಎ ಅನ್ಕೊಳ್ಳಿ, ನಿಮ್ಮ ಒಂದು ಇನ್ಷಿಯಲ್ಲೇ ತಗೊಳ್ಳಿ, ತೊಂದರೆ ಇಲ್ಲ. ಕೆ ಬೈ ವೈ, ಓಕೆನಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 7, ವೈ ಇಸ್ ಈಕ್ವಲ್ ಟು 2. ಆ ಕೆ ವ್ಯಾಲ್ಯೂ ಎಷ್ಟು ಬಂತು? 14 ಬಂತು. ಇದು ಈ ಕಡೆ ಹೋಗುತ್ತಲ್ಲ, 7 ಇಂಟು ಎಷ್ಟು 14 ಬಂತು. ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಇದನ್ನೇ ಸೇಮ್ ಬರ್ಕೊಳ್ಳಿ ಹಂಗೆ, ಎಕ್ಸ್ ಟು ಕೆ ಬೈ ವೈ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ವೈ ಇಸ್ ಈಕ್ವಲ್ ಟು 37. ಕ್ಲಿಯರ್, ಇಷ್ಟು ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ನಮ್ಗೆ ಗೊತ್ತೆಷ್ಟು 14, ಎಷ್ಟು 14/37. ಕ್ಲಿಯರ್. 21 question. A metal rod is divided into 3 pipes, A, B and C. The lengths of A and B are in the ratio 9:20 and the lengths of C and B are in the ratio 5:11. If the difference between the lengths of A and C is 10 cm, find the total length of the metal rod ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ ಒಂದು ಲೋಹದ ರಾಡ್ ಅನ್ನು ಎ, ಬಿ ಮತ್ತು ಸಿ 3 ಭಾಗಗಳಾಗಿ ವಿಭಜಿಸಲಾಗಿದೆ. ನನ್ನ ಹತ್ರ ಒಂದು ರಾಡ್ ಇದೆ, ಎ ಬಿ 3 ತುಂಡಾಗಿ ಮಾಡಿಬಿಡ್ತೀನಿ, ಓಕೆನಾ. ಎಷ್ಟು? ಎ ಅಂಡ್ ಬಿ ಆರ್ ಇನ್ ದ ರೇಷೋ 9:20. ಎನ ಬಿನ ಅನುಪಾತ ಎಷ್ಟು? 9:20. ಅಂಡ್ ದ ಲೆನ್ಸ್ ಆಫ್ ಸಿ ಅಂಡ್ ಬಿ ಆರ್ ಇನ್ ದ ರೇಷಿಯೋ 5:11. ನಾವೇನು ಮಾಡೋಣ, ಬಿ ಇಷ್ಟು ಸಿ ಮಾಡ್ಕೊಳ್ಳೋಣ. ಅದು ಏನಾಗುತ್ತೆ 11:5 ಆಯಿತು. ಬಿ 2 ಸಲ ಬಂದಿದೆ. ನಮಗೆಲ್ಲರಿಗೂ ಗೊತ್ತು, ಈ ಥರ ಬಂದರೆ ಏನು ಮಾಡಬೇಕು? ರಿವರ್ಸ್ ಎನ್. ರಿವರ್ಸ್ ಎನ್. 9 ಇಂಟು 11 ಎಷ್ಟು? 99. 20 ಇಂಟು 11 ಎಷ್ಟು? 220. 20 ಇಂಟು 5 ಎಷ್ಟು? 100. ಕ್ಲಿಯರ್. ಇಷ್ಟನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ವ್ಯಾಲ್ಯೂ ಕೊಟ್ಟಿಲ್ಲ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಲೆನ್ಸ್ ಆಫ್ ಎ ಅಂಡ್ ಸಿ, ಡಿಫರೆನ್ಸ್ ಎಷ್ಟು? 1. ಸೊ ಡಿಫರೆನ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ಲೆಂತ್. ಕ್ಲಿಯರ್. ಸೊ 220 ಪ್ಲಸ್ 100 ಎಷ್ಟು? 320. 320 ಪ್ಲಸ್ 99 ಎಷ್ಟು? 419. 419 ಇಂಟು 10 ಎಷ್ಟು? 4190. ಒನ್ನ ವ್ಯಾಲ್ಯೂ 10 ಆದರೆ 419ನ ವ್ಯಾಲ್ಯೂ ಎಷ್ಟು? 4190. 22 question. Sum of the three numbers is 4512. If the ratio between the first and second numbers is 16:9 and the between the second and third is 15:21, then find the difference between the first and third number ಅಂತ ಕೇಳಿದ್ದಾರೆ. ಓಕೆನಾ. 3 ಸಂಖ್ಯೆಗಳ ಮೊತ್ತ 4502. ಸೊ ಅನುಪಾತ ಯಾವ ಥರ ಇದೆ? ಎ ಇಷ್ಟು ಬಿಗೆ 16:9. ಸೊ ಬಿ ಇಷ್ಟು ಸಿಗೆ ಎಷ್ಟಿದೆ? 15:21. ಸೊ 16 ಇಂಟು 15 ಆಯ್ತು. ಇದೇನಾಯಿತು 9 ಇಂಟು 15, ಇದೇನಾಯಿತು 21 ಇಂಟು 9. ಸರ್ ಆಗ ಡೈರೆಕ್ಟಾಗಿ ಮಾಡಿದ್ರೆ, ಈಗ ಯಾಕೆ ಈ ಥರ ಮಾಡ್ತಿದ್ರು ಅಂದರೆ ನಿಮ್ಗೆ ಹೇಳ್ತೀನಿ. 9 15 ಯಾವ ಮಲ್ಟಿಪಲ್ ಹೋಗುತ್ತೆ? 3 ಹೋಗುತ್ತೆ, ಮತ್ತು ಇದು 3 ಹೋಗುತ್ತೆ. ಸೊ ಹಾಗಾಗಿ ಆ ಥರ ಬರ್ಕೊಟ್ಟಿದ್ದು ಅಷ್ಟೇ. 3 ಹೋಗುತ್ತಾ ಚೆಕ್ ಮಾಡೋಣ. ಇಲ್ಲೂ ಸಮೇತ 21 ಇದೆ. ಸೊ 3ಕ್ಕೂ ಸಮೇತ 3 ಹೋಗುತ್ತೆ. ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. 3 5 ಜಾ 3 5 ಜಾ 3 7 ಜಾ 16 5 ಎಷ್ಟು? ಇದು 80. 9 5 ಇದು ಎಷ್ಟು? 45. 7 9 ಎಷ್ಟು? ಇದು 60. ಓಕೆನಾ. ಸೊ ಸಮ್ ಕೊಟ್ಟಿದ್ದಾರೆ, ನಾವು ಸಮ್ ಮಾಡಬೇಕು. 125 ಪ್ಲಸ್ 60. ಸೊ 125, ಈ 5 3 ತಗೊಳ್ಳಿ, 8 ಆಯಿತು. ಈ ಕಡೆ ಈಸಿ ಮಾಡಿಬಿಡ್ತೀನಿ ನೋಡಿ. 80 ಪ್ಲಸ್ 40 120, 120 ಪ್ಲಸ್ 60 180, 180 ಪ್ಲಸ್ 80 188. ಸೊ 188ನ ವ್ಯಾಲ್ಯೂ ಎಷ್ಟು? 4512. ಹಾಗಾದ್ರೆ ಏನು ಕೇಳಿದ್ರೆ, ದೆನ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಥರ್ಡ್ ನಂಬರ್. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು? 80ಗೆ 60ಗೆ 17. ರೈಟ್. 2 ಜಾ 376 ಆಯಿತು. 451ನಲ್ಲಿ 376 ಹೋದರೆ ಎಷ್ಟು? 24 ಪ್ಲಸ್ 1 75 752 ಆಯಿತು. 182 188ಅಲ್ಲಿ 752 ಹೋಗುತ್ತಾ? ಹೋಗುತ್ತೆ. 4 ಜಾ 7 752 ರೈಟ್. 188 ಇಂಟು 4 752. ಅದೇ ಥರ ಇಂಟು 24 ಮಾಡಿದ್ರೆ ಆನ್ಸರ್ ಸಿಗುತ್ತೆ. 24 ಇಂಟು 7 ಲಾಸ್ಟಲ್ಲಿ 8 ಬರಬೇಕು. ಓಕೆ ಓಕೆ ಓಕೆ, 2 ಆಪ್ಷನ್ ಇದೆ. ಆದಮೇಲೆ 17 ಇಂಟು 20 ಎಷ್ಟು? 340. 17 ಇಂಟು 4 ಎಷ್ಟು? 68. ಎಷ್ಟು ಸಿಕ್ತು? 408. ವಿಚ್ ಆನ್ಸರ್ ಎಷ್ಟು? 408. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲೆಂಟ್ ಟು ರೇಷಿಯೋ ಆಫ್ 6:4? 6:4 ಸಮಾನವಾದ ಅನುಪಾತ ಫೈಂಡ್ ಔಟ್ ಮಾಡಿ. ಇದು ಅಲ್ಲ, ಇದು ಅಲ್ಲ, ಇದಲ್ಲ. 0 0 ತೆಗೆದುಬಿಟ್ರೆ ಇದೆ ಆನ್ಸರ್.
ನೆಕ್ಸ್ಟ್ ವಾಟ್ ಈಸ್ ದ ಥರ್ಡ್ ಪ್ರಪೋರ್ಷನಲ್ ಟು 54x² 18xy ನಿಮಗೆ ಆಲ್ರೆಡಿ ಹೇಳಿದ್ದೆ. ಥರ್ಡ್ ಪ್ರಪೋರ್ಷನ್ ಅಂದರೆ ಇದು ಎಷ್ಟು ಸಲ ಬರುತ್ತೆ, ಡಬಲ್ ಬರುತ್ತೆ. ಕ್ಲಿಯರ್. 54x² ಇಷ್ಟು 18xy 18xy ಥರ್ಡ್ ಪ್ರಪೋರ್ಷನ್. ಸೊ 18 3 ಹಾಗಾದ್ರೆ ಎಷ್ಟು ಬಂತು, 6y². ಕ್ಲಿಯರ್. ಸೊ ನೆಕ್ಸ್ಟ್ ಇದು HW ಮಾಡಿ, ಓಕೆನಾ. ಇಷ್ಟು ಈ ಒಂದು ಸೆಷನ್ನಲ್ಲಿ. ಕ್ಲಿಯರ್. ನೋಡಿ, ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲು ದಯವಿಟ್ಟು ಜಾಯ್ನ್ ಆಗಿ. ಅಲ್ಲೇ ಕ್ಲಾಸಸ್ದು ನೋಟಿಫಿಕೇಶನು ಪ್ಲಸ್ ಯಾವುದೇ ಒಂದು ಎಕ್ಸಾಮ್ದು PDF ಆಗಲಿ ಆನ್ಸರ್ ಕೇ ಆಗಿರಲಿ ಎಲ್ಲನೂ ಸಮೇತ ನಾನು ಅಪ್ಡೇಟ್ ಮಾಡ್ತೀನಿ. ಮೈಂಡ್ ಮ್ಯಾಪ್ಸ್ ಕೊಡ್ತೀವಿ, ಓಕೆನಾ. ಪ್ರತಿಯೊಂದು ಸಮೇತ ಫ್ರೀ ಆಫ್ ಕಾಸ್ಟ್. ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಅಮೌಂಟ್ ತಗೊಂಡು ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಗೆ ಎಲ್ಲನೂ ಸಮೇತ ಕೊಡ್ತೀವಿ, ಓಕೆನಾ. ಇಂಗ್ಲೀಷ್ ಪ್ಲಸ್ ಕನ್ನಡ. ಕ್ಲಿಯರ್. ಸೊ ಜಾಯ್ನ್ ಆಗಿ ದಯವಿಟ್ಟು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.